ಅರಣ್ಯದಂಚಿನ ಒಂದು ಆಶ್ರಮದಲ್ಲಿ ಶಬರಿ ಎಂಬ ವೃದ್ಧೆ ವಾಸಿಸುತ್ತಿದ್ದರು. ಆಕೆಯ ಹೃದಯ ತುಂಬ ಶುದ್ಧವಾಗಿತ್ತು. ಜೀವನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ತ್ಯಜಿಸಿ ಗುರು ಮಾತಂಗ ಮಹರ್ಷಿಗಳ ಆಶ್ರಮದಲ್ಲಿ ಸೇವೆ ಮಾಡುತ್ತಾ ಆತ್ಮಶಾಂತಿಯನ್ನು ಹುಡುಕುತ್ತಿದ್ದಳು. ಮಾತಂಗ ಮಹರ್ಷಿ ಶಬರಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರಿಂದ ಶಬರಿ ಭಕ್ತಿ, ಸೇವೆ, ಸಹನೆ ಮತ್ತು ಸತ್ಯತೆಯನ್ನು ಕಲಿತಳು. ಗುರು ದೇಹತ್ಯಾಗ ಮಾಡುವ ಮೊದಲು ಶಬರಿಗೆ ಒಂದು ಮಹತ್ವದ ಮಾತು ಹೇಳಿದರು. ಒಂದು ದಿನ ಶ್ರೀರಾಮನು ಈ ಆಶ್ರಮಕ್ಕೆ ಬರುತ್ತಾನೆ. ಆ ದಿನ ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಈ ಮಾತನ್ನು ಶಬರಿ ತನ್ನ ಹೃದಯದಲ್ಲಿ ಅಚ್ಚುಕಟ್ಟಾಗಿ ಉಳಿಸಿಕೊಂಡಳು. ದಿನಗಳು ಕಳೆದು ವರ್ಷಗಳಾದರೂ ಶಬರಿ ಪ್ರತಿದಿನ ಆಶ್ರಮವನ್ನು ಸ್ವಚ್ಛ ಮಾಡುತ್ತಿದ್ದಳು. ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸುತ್ತಿದ್ದಳು ಮತ್ತು ರಾಮನ ನಿರೀಕ್ಷೆಯಲ್ಲಿ ಬದುಕುತ್ತಿದ್ದಳು. ಒಂದು ದಿನ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಲಕ್ಷ್ಮಣನೊಂದಿಗೆ ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು. ದಾರಿಯಲ್ಲಿ ಅವರು ಶಬರಿಯ ಆಶ್ರಮದ ಬಳಿ ಬಂದರು. ವೃದ್ಧೆಯಾದ ಶಬರಿ ರಾಮನನ್ನು ಕಂಡ ತಕ್ಷಣ ಕಣ್ಣುಗಳಲ್ಲಿ ಆನಂದದ ನೀರು ತುಂಬಿತು. ನನ್ನ ಜೀವನದ ಉದ್ದೇಶ ಇಂದು ನೆರವೇರಿತು ಎಂದು ಆಕೆ ಭಾವಿಸಿದಳು. ಶಬರಿ ರಾಮನಿಗೆ ಕುಳಿತುಕೊಳ್ಳಲು ಆಸನ ಕೊಟ್ಟಳು. ಆತಿಥ್ಯವಾಗಿ ಆಕೆ ಕೆಲವು ಹಣ್ಣುಗಳನ್ನು ತಂದಳು. ಆದರೆ ಆ ಹಣ್ಣುಗಳು ಸಿಹಿಯಾಗಿವೆಯೇ ಎಂದು ಪರೀಕ್ಷಿಸಲು ಶಬರಿ ಪ್ರತಿಯೊಂದು ಹಣ್ಣನ್ನು ಸ್ವಲ್ಪ ತಿನ್ನುತ್ತಿದ್ದಳು. ಸಿಹಿಯಾಗಿರುವ ಹಣ್ಣುಗಳನ್ನು ಮಾತ್ರ ರಾಮನಿಗೆ ಅರ್ಪಿಸುತ್ತಿದ್ದಳು. ಲಕ್ಷ್ಮಣನಿಗೆ ಇದು ಇಷ್ಟವಾಗಲಿಲ್ಲ. ಅವಳು ಮೊದಲು ತಿಂದ ಹಣ್ಣುಗಳನ್ನು ನಮ್ಮ ದೇವರಿಗೆ ಹೇಗೆ ಕೊಡಬಹುದು ಎಂದು ಅವನು ಮನಸ್ಸಿನಲ್ಲಿ ಅಸಮಾಧಾನಗೊಂಡನು. ಆದರೆ ರಾಮನು ಶಬರಿಯ ಭಕ್ತಿಯನ್ನು ಅರಿತಿದ್ದನು. ಅವನು ಆ ಹಣ್ಣುಗಳನ್ನು ಸಂತೋಷದಿಂದ ಸ್ವೀಕರಿಸಿ ತಿನ್ನುತ್ತಾ, ಇಂತಹ ಶುದ್ಧ ಪ್ರೀತಿಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ ಎಂದು ಹೇಳಿದನು. ಶಬರಿ ಕಣ್ಣೀರಿಂದ ರಾಮನ ಪಾದಗಳನ್ನು ಹಿಡಿದುಕೊಂಡು, ಪ್ರಭು, ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಭಾವನೆಯಲ್ಲಿ ಹೇಳಿದಳು. ರಾಮನು ಶಬರಿಗೆ ಮೋಕ್ಷದ ಆಶೀರ್ವಾದ ನೀಡಿದನು. ಈ ಕಥೆ ನಮಗೆ ಹೇಳುವುದೇನೆಂದರೆ, ದೇವರಿಗೆ ದೊಡ್ಡ ಪೂಜೆ, ಚಿನ್ನದ ಕಾಣಿಕೆ ಬೇಕಿಲ್ಲ. ಶುದ್ಧ ಮನಸ್ಸು, ನಿಷ್ಕಪಟ ಪ್ರೀತಿ ಮತ್ತು ನಿಜವಾದ ಭಕ್ತಿ ಇದ್ದರೆ ಸಾಕು. ಶಬರಿಯಂತೆ ಸರಳ ಜೀವನ ನಡೆಸಿದರೂ ಹೃದಯದಲ್ಲಿ ಭಕ್ತಿ ಇದ್ದರೆ ದೇವರು ಖಂಡಿತವಾಗಿ ನಮ್ಮ ಬಳಿ ಬರುತ್ತಾನೆ.